ಸ್ಯಾಂಡಲ್ವುಡ್ನ ಹಾಸ್ಯ ನಟ ಚಿಕ್ಕಣ್ಣ ಶೀಘ್ರದಲ್ಲೇ ಸಪ್ತಪದಿಯನ್ನ ತುಡಿಯುತ್ತಿದ್ದಾರೆ. ಇದೇ ತಿಂಗಳು 29 ಹಾಗೆ 30ನೇ ತಾರೀಕು ಚಿಕ್ಕಣ್ಣ ಅವರ ವಿವಾಹ ಮಹೋತ್ಸವ ನೆರವೇರ್ತಾ ಇದೆ. ಮೈಸೂರಿನಲ್ಲಿ ಪಾವನ ಅವರನ್ನ ಚಿಕ್ಕಣ್ಣ ಅದ್ದೂರಿಯಾಗಿ ಮದುವೆಯಾಗ್ತಿದ್ದಾರೆ. ಈ ಬಗ್ಗೆ ಮಾತನಾಡಿದ್ದಾರೆ ಇವತ್ತು ಚಿಕ್ಕಣ್ಣ. ನನ್ನದು ಲವ್ ಅಲ್ಲ, ಅರೇಂಜ್ ಮ್ಯಾರೇಜ್ ಅಂತ ಹೇಳಿದ್ರು. ಹೆಣ್ಣು ನೋಡೋಕೆ ಶುರು ಮಾಡಿದ ಮೇಲೆ ಲವ್ ಆಯ್ತು ಅಂತ ಹೇಳಿದ್ದಾರೆ ಚಿಕ್ಕಣ್ಣ. ಇನ್ನು ಹಾಸ್ಯ ನಟನನ್ನ ನೀವೀಗ ಹೀರೋ ಮಾಡಿದ್ದೀರಾ, ಎಲ್ಲರೂ ಮದುವೆಗೆ ಬನ್ನಿ ಅಂತಾನು ಇದೇ ಸಂದರ್ಭದಲ್ಲಿ ಚಿಕ್ಕಣ್ಣ ಆಹ್ವಾನಿಸಿದ್ರು. ನನ್ನ ಪರ್ಸನಲ್ ಪ್ರೆಸ್ ಮೀಟ್ ಕೂಡ ಯಾಕೆಂದ್ರೆ ಇದೆ 29-30ನೇ ತಾರೀಕೆ ನನ್ನ ಮದುವೆ. ನಿಜವಾಗ್ಲೂ ಒಂಥರ ಈ ಪ್ರೆಸ್ ಮೀಟ್ ಯಾಕೆ ಅಂದರೆ ತುಂಬ ಖುಷಿ ಆಗಿದೆ. ಯಾಕೆಂದರೆ ಇಷ್ಟು ವರ್ಷ ಒಂದು ಜರ್ನಿನಲ್ಲಿ ನಿಮ್ಮ ಎಲ್ಲರ ಸಹಕಾರ, ಹಾಗೆ ನಮ್ಮ ಕನ್ನಡ ಜನರದ ಪ್ರೀತಿ. ಯಾಕೆಂದರೆ ಎಲ್ಲೋ ಒಂದು ಚಿಕ್ಕ ಸ್ಟೇಜಲ್ಲಿ ಒಂದು ಅವಾಗವಾಗ ಹವ್ಯಾಸಿ ಥರ ಮಾಡ್ಕೊಂಬರ್ತಿದ್ದ ಒಬ್ಬ ಕಲಾವಿದನ್ನ ಸಪೋರ್ಟ್ ಮಾಡಿ ಟಿ ವಿಗೆ ಬಂದು ಮತ್ತು ಸಿನಿಮಾಯಿಂದ ಬಂದು ಒಂದು ಒಬ್ಬ ಹಾಸ್ಯ ನಟನಾಗಿ ಎಲ್ಲರೂ ಮೆಚ್ಚಿ ಇವತ್ತಿಗೆ ಒಂದು ಉಪಾಧ್ಯಕ್ಷ ಮತ್ತು ಲಕ್ಷ್ಮೀಪುತ್ರ ಹಾಗೆ ಜೋಡೆತ್ತು ಅನ್ನೋ 3 ಚಿತ್ರಗಳಿಗೆ ನಾಯಕ ನಟನಾಗ ಮಟ್ಟಕ್ಕೆ ಜನರು ಕೈ ಹಿಡಿದು ನಡೆಸಿದ್ದಾರೆ. ಸೊ ಇದು ಹೊಸ ಒಂದು ಹೆಜ್ಜೆನ ನನ್ನ ಜೀವನದಲ್ಲಿ ಇಡ್ತಾ ಇದ್ದೀನಿ. ಸೊ ಈ ಮುಖಾಂತರ ಎಲ್ರಿಗೂ ಕೇಳ್ಕೊಳ್ಳೋದೇನೆಂದರೆ ಎಲ್ಲರೂ ಗೊತ್ತು, ದಯವಿಟ್ಟು ಬರೋಕ್ಕಾಗಲ್ಲ ಅಂತ ನಿಮ್ಮ ಮನೆಗಳಲ್ಲಿ ನೀವು ಜನಕ್ಕೆ ಕರ್ನಾಟಕ ಜನಕ್ಕೆ ಖಂಡಿತವಾಗ್ಲು, ಯಾಕೆಂದರೆ ಖುಷಿ ಆಗುತ್ತೆ. ಭಯ್ಯ ಅಂತ ಕರೆಯೋದು ನಾನು. ನಮ್ಮ ಯಶ್ ಅವರು ನಿಜವಾಗ್ಲೂ ಒಂದು ಟಾಕ್ಸಿಕ್ ಮೂವಿ ಬರ್ತಿರೋದು ಪರ್ಸ್ನಲಿ ಹೆಮ್ಮೆ. ಒಂದು ಕನ್ನಡ ಸಿನಿಮಾ, ಒಬ್ಬ ಕನ್ನಡದವರು ಹೋಗಿ ಇವತ್ತು ಎಲ್ಲ ದೇಶಾದ್ಯಂತ ಅಲ್ಲ ಪ್ರಪಂಚದಾದ್ಯಂತ ಒಂದು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿ ಇವತ್ತು ಟಾಕ್ಸಿಕ್ಕು 26ನೇ ತಾರೀಕು ಬಿಡುಗಡೆ ಆಗ್ತಿದೆ. ಖಂಡಿತವಾಗ್ಲೂ ಮದುವೆ ಆದಮೇಲೆ ನಮ್ಮಿಬ್ಬರದು ಮೊದಲನೇ ಸಿನಿಮಾ ಟಾಕ್ಸಿಕ್ ಆಗಿ ನೋಡ್ತೀವಿ. ಖಂಡಿತವಾಗ್ಲೂ ತುಂಬ ಚೆನ್ನಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.